ಪದೇ ಪದೇ ಮೋಸ ಮಾಡೋದನ್ನು ಜನ ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳಲ್ಲ. ನಾವು ಪಕ್ಷಕ್ಕೆ ಮೋಸ ಮಾಡಲ್ಲ ಅಂತ ಇವರೇ ಹೇಳಿದ್ರು. ಆದರೆ ಈಗ ನೋಡಿದ್ರೆ ಸೋಮಶೇಖರ್ ಅವರು ಅಡ್ಡಮತದಾನ ಮಾಡಿರೋದು ಗೊತ್ತಾಗಿದೆ. ನಾವು ಯಾವ ಕಾರಣಕ್ಕೂ ಮೋಸ ಮಾಡಲ್ಲ ಪಾರ್ಟಿಗೆ ಅಂತ ಇವರೇ ಹೇಳ್ತಾ ಇದ್ರು. ಈಗ ನೋಡಿದ್ರೆ ಇವರು ಕ್ರಾಸ್ ವೋಟ್ ಮಾಡಿಬಿಟ್ಟಿದ್ದಾರೆ. ಆ ಮೂಲಕ ಪಕ್ಷಕ್ಕೆ ಮೋಸ ಆಗಿದೆ. ಕಳೆದ ವಾರದಿಂದ ಸೋಮಶೇಖರ್ ಹೆಬ್ಬಾರು ಮಾತಾಡ್ತಾ ಇದ್ರು. ಸೋಮಶೇಖರ್ ಅವ್ರನ್ನ ಮಂತ್ರಿ ಮಾಡಿ ಮೈಸೂರು ಇನ್ಚಾರ್ಜ್ ಮಾಡಿದ್ವಿ ನಾವು. ಸೋಮಶೇಖರ್ ರಾಜಕೀಯವಾಗಿ ಸ್ಯೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಮೈಸೂರಿಗೆ ಇನ್ಚಾರ್ಜ್ ಮಿನಿಸ್ಟರ್ ಕೂಡ ಮಾಡಿದ್ವಿ ನಾವು, ಇದನ್ನು ಮರಿಬಾರ್ದು ಸೋಮಶೇಖರ್ ಅವರು. ಈಗ ನೋಡಿದ್ರೆ ಅವರು ರಾಜಕೀಯ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಸೋಮಶೇಖರ್ ನಿನ್ನೆ ಕರೆ ಮಾಡಿ ಯಾವುದೇ ಕಾರಣಕ್ಕೂ ದ್ರೋಹ ಮಾಡಲ್ಲ ಅಂತ ಹೇಳಿದರು. ಜನ ಸೋಮಶೇಖರ್ ಅವ್ರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಅಂತ ಕೂಡ ಆರ್ ಅಶೋಕ್ ಮಾತನಾಡಿದ್ದಾರೆ. ಮತದಾನ ಕೇಂದ್ರದಲ್ಲಿ ನಮ್ಮ ಬಿಜೆಪಿಯ ಶಾಸಕರಿಗೆ ಸುಮಾರು 47 ವೋಟನ್ನು ಹಾಕುವಂಥದ್ದಕ್ಕೆ ನಾವು ವಿಪ್ಪನ್ನು ಕೊಟ್ಟಿದ್ರಿ. 47 ಜನನು ನಮ್ಮ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅನ್ನೋ ಮಾಹಿತಿ ಇದೆ. ಅದೇ ರೀತಿ ಟಿ ಸೋಮಶೇಖರ್ ಮತ್ತು ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವ್ರಿಗೂ ಸಹ ನಿನ್ನೆ ವಿಪ್ಪನ್ನು ಜಾರಿಗೆ ಮಾಡಿದ್ದೀರಿ. ಅವರ PA ಮೊಬೈಲ್ಗೂ ನಾವು SMS ಮಾಡಿದ್ದೀರಿ. ಅವರ ಮನೆ ಹತ್ರನೂ ಕೂಡ ಟಿ ಸೋಮಶೇಖರ್ ಮನೆ ಹತ್ರನೂ ಕೂಡ ನಮ್ಮ ಸೆಕ್ರೆಟರಿ ತಗೊಂಡೋಗಿ ವಿಪ್ಪನ್ನು ಜಾರಿಗೆ ಮಾಡಿದ್ದಾರೆ. ಹೆಬ್ಬಾರ್ ಅವರ LH ರೂಮ್ಗೂ ಕೂಡ ಅಂಟಿಸಿದಿರಿ. ಅವರ ಮೊಬೈಲ್ಗೂ ಕೂಡ SMS ಹಾಕಿದಿರಿ. ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ ಕಳೆದ ಒಂದು ವಾರದಿಂದನೂ ಕೂಡ ನಿರಂತರವಾಗಿ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ನನ್ನ ಜೊತೆ ಮಾತಾಡಿದರು. ನನ್ನೇನು ಹೆಬ್ಬಾರು ಈಗ ಬೆಳಗ್ಗೆ 10 ಗಂಟೆವರೆಗೂ ಫೋನ್ ಮಾಡ್ತಾನೆ ಇದ್ರು, ಟಚಲ್ಲಿದ್ರು. ನಾವು ಮಾತಾಡಿದಾಗ ಫೋನ್ ಮಾಡೋರು, ಇಲ್ಲ ಬರ್ತೀರಿ, ಪಾರ್ಟಿಗೆ ದ್ರೋಹ ಬಗ್ಗೆ ಅಲ್ಲ, ತಾಯಿಗೆ ದ್ರೋಹ ಬಗ್ದಂಗೆ ನಾವು ಮೋಸ ಮಾಡಲ್ಲ, ಆ ಥರದ ವ್ಯಕ್ತಿಗಳಲ್ಲ ನಾವು ಅಂತ ಎಲ್ಲ ಹೇಳಿದರು. ಮೊನ್ನೆನೂ ಸೋಮಶೇಖರ್ ಮಾತಾಡಿದಾಗೂ ಕೂಡ ಹೇಳಿದರು, ನಾವು ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ, ಹಂಗೇನ ಮಾಡೋದಿದ್ರೆ ನಿಮ್ಗೆ ಹೇಳ್ತೀನಿ ಅಂತ ಎಲ್ಲ ಹೇಳಿದರು. ಇವತ್ತು ಇನ್ನೂ ಹೆಬ್ಬಾರ್ ಅವ್ರದ್ದು ಇನ್ನೂ ಗೊತ್ತಿಲ್ಲ. ಆದರೆ ಟಿ